ಮೋಗ್ಲಿ ಪ್ರೈಮ್ ವಿಡಿಯೋದಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರುವಂತ ಈ ಫಾರೆಸ್ಟ್ ಲವ್ ಸ್ಟೋರಿಯನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಟೈಮ್ ಪಾಸ್ಗೋಸ್ಕರ ಒಂದ್ಸಲ ನೋಡಬಹುದು ಅಂತ ಹೇಳ್ತೀನಿ. ಕಲರ್ ಫೋಟೋದಂತ ಸದಭಿರುಚಿಯ ಸಿನಿಮಾನ ಡೈರೆಕ್ಟ್ ಮಾಡಿದಂತ ಸಂದೀಪ್ ರಾಜ್ ಅವರಿಂದ ಬಂದಂತ ಸಿನಿಮಾ ಇದು. ಇದರ ಕಥೆ ಒಳಗಡೆ ಹೋಗೋದಾದ್ರೆ ಮೋಗ್ಲಿ ಕಾಡಲ್ಲಿ ಬೆಳೆದ ಒಬ್ಬ ಅನಾಥ ಹುಡುಗ. ಅದೇ ಕಾಡಿಗೆ ಶೂಟಿಂಗ್ ಅಂತ ಬಂದ ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ ಜಾಸ್ಮಿನ್ ಮೇಲೆ ಅವನಿಗೆ ಲವ್ ಆಗುತ್ತೆ. ವಿಪರ್ಯಾಸ ಏನಂದ್ರೆ ಈಕೆ ಕೂಡ ಒಬ್ಬ ಅನಾಥೆ, ಜೊತೆಗೆ ಡೆಫ್ ಅಂಡ್ ಮ್ಯೂಟ್ ಕೂಡ. ಸಹಜವಾಗಿ ಇವರಿಬ್ರು ಪ್ರೀತಿಯಲ್ಲಿ ಬೀಳ್ತಾರೆ. ಆದ್ರೆ ಅದೇ ಊರಿನ ಕಾಮಾಂಧ ಎಸ್ಐ ಕ್ರಿಸ್ಟೋಫರ್ ನೋಲನ್ನ ಕಣ್ಣು ಈಕೆಯ ಮೇಲೆ ಬೀಳುತ್ತೆ. ಇವನಿಂದ ತನ್ನ ಲವರ್ ಅನ್ನ ಮೋಗ್ಲಿ ಹೇಗೆ ಕಾಪಾಡ್ಕೊಳ್ತಾನೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಇದೊಂದು ರೋಟೀನ್ ಲವ್ ಸ್ಟೋರಿ ಆದ್ರೂ ಕೂಡ ನಿರ್ದೇಶಕರು ಕರ್ಮ ಸಿದ್ಧಾಂತ ಹಾಗೂ ಪುರಾಣಗಳನ್ನ ಇದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಹೊಸತನವನ್ನ ಕೊಡೋದಕ್ಕೆ ಟ್ರೈ ಮಾಡಿದ್ದಾರೆ. ಆದ್ರೆ ಮೂವಿ ನೋಡ್ತಿರ್ಬೇಕಾದ್ರೆ ಅದು ಫೋರ್ಸ್ಡ್ ಅಂತ ಅನ್ಸುತ್ತೆ. ಬಟ್ ಸ್ಟಿಲ್ ಇದರಲ್ಲಿನ ವಿಜುವಲ್ಸ್ ಹಾಗೂ ಬಂಡಿ ಸರೋಜ್ ಕುಮಾರ್ ಅವರ ವಿಲನಿಸಂ ನಿಂದ ಈ ಸಿನಿಮಾ ನೋಡ್ಸ್ಕೊಂಡು ಹೋಗುತ್ತೆ. ಸಿನಿಮಾದ ಡ್ಯೂರೇಷನ್ ಸರಿಸುಮಾರು 2.25 ಗಂಟೆ ಇದೆ. ಹೀರೋ ವಿಲನ್ ಇಬ್ರಿಗೂ ಕೂಡ ಈಕ್ವಲ್ ಸ್ಕ್ರೀನ್ ಸ್ಪೇಸ್ ಇರುತ್ತೆ. ಅದರಲ್ಲೂ ವಿಲನ್ ಪಾತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನೇ ಕೊಟ್ಟಿದ್ದಾರೆ. ಸಾಧ್ಯವಾದಷ್ಟು ಬಂಡಿ ಸರೋಜ್ ಕುಮಾರ್ ಅವ್ರನ್ನ ಭಯಂಕರವಾಗಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಈ ಸಿನಿಮಾ 2005 ಹಿಂದೆ ಬಂದಿದ್ರೆ ಬಹುಶಃ ಇಟ್ಟಾಗ್ತಿತ್ತೇನೋ, ಯಾಕಂದ್ರೆ ಆ ಟೈಮಲ್ಲಿ ಈ ತರದ ಸಿನಿಮಾಗಳು ಬಂದು ಸಕ್ಸಸ್ ಆಗ್ತಿದ್ವು. ಆದ್ರೆ ಈ ಸಿನಿಮಾದಲ್ಲಿ ವೀಕ್ ರೈಟಿಂಗ್ ಹಾಗೂ ಸಿಕ್ಕಾಪಟ್ಟೆ ಇಲ್ಲಾಜಿಕಲ್ ಸೀನ್ಸ್ ಇರೋದ್ರಿಂದ ಈಗಿನ ಕಾಲದ ಪ್ರೇಕ್ಷಕರಿಗೆ ಇಷ್ಟ ಆಗೋದು ಕಷ್ಟನೇ. ಮೋಗ್ಲಿ ಪಾತ್ರಕ್ಕೆ ರೋಷನ್ ಅವರು ನ್ಯಾಯ ಒದಗಿಸಿದ್ದಾರೆ. ವಿಲನ್ ಪಾತ್ರದಲ್ಲಿ ಬಂಡಿ ಸರೋಜ್ ಕುಮಾರ್ ಅವರು ಅಬ್ಬರಿಸಿದ್ದಾರೆ. ಹೀರೋಯಿನ್ ಸಿನಿಮಾದಲ್ಲಿ ಮುಖ್ಯ ಪಾತ್ರ ಆಗಿರೋದ್ರಿಂದ ಸನ್ನೆಗಳಲ್ಲೇ ಆಕ್ಟ್ ಮಾಡಿದ್ದಾರೆ. ಕಾಲಭೈರವ್ ಅವರ ಬಿಜಿಎಂ ಚೆನ್ನಾಗಿದೆ. ಸಿನಿಮಾಟೋಗ್ರಾಫರ್ ಕಾಡಿನ ದೃಶ್ಯಗಳನ್ನ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ. ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಅವರು ಪ್ರೊಡ್ಯೂಸ್ ಮಾಡಿರೋದ್ರಿಂದ ಪ್ರೊಡಕ್ಷನ್ ವ್ಯಾಲ್ಯೂಸ್ ಆರ್ ಗುಡ್. ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋ ಸಂದೀಪ್ ರಾಜ್ ಅವರ ಹಾನೆಸ್ಟ್ ಎಫರ್ಟ್ ಈ ಸಿನಿಮಾದಲ್ಲಿ ಕಾಣುತ್ತೆ. ಆದ್ರೆ ಕಥೆ ತುಂಬಾ ರೂಟೀನ್ ಆಗಿರೋದ್ರಿಂದ ಈಗಿನ ಪ್ರೇಕ್ಷಕರಿಗೆ ಇಷ್ಟ ಆಗ್ಲಿಲ್ಲ. ಮೂವಿಲಿ ಒಂದು ಲಿಪ್ ಲಾಕ್ ಇದ್ದು ಅದನ್ನ ಹೊರತುಪಡಿಸಿದ್ರೆ ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಲವ್ ಸ್ಟೋರಿ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಇದಾಗಿರುತ್ತೆ ಮೋಗ್ಲಿ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.